ಪಾಕಿಸ್ತಾನದ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀವಿ. ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತ ಆಗಿದೆ. ಪಾಕಿಸ್ತಾನದಲ್ಲಿ ಒಂದು ತುತ್ತು ಅನ್ನ ಸಿಗೋದಕ್ಕೂ ಕೂಡ ಹಿನ್ನಡೆಗಳಾಗ್ತಾ ಇದೆ. ಎಲ್ಲೋ ಸಕ್ಕರೆ ಕೊಡ್ತಾ ಇದ್ದಾರೆ, ಎಲ್ಲೋ ಗೋಧಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಿನಗಟ್ಟಲೆ ಕ್ಯೂ ಹಚ್ಚಿ ಅಲ್ಲಿಯ ಜನ ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿಗಳ ಹಾಗಿದೆ. ನೀವು ಸ್ವತಃ ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ಪಾಕಿಸ್ತಾನದ ಸಂಸತ್ನಲ್ಲಿ ನಿಂತುಕೊಂಡು ಹೇಳಿದ್ರು, ನಾನು ಒಂದು ವೇಳೆ ಬೇರೆ ದೇಶಗಳಿಗೆ ಹೋದ್ರೆ ಅವರು ಸಾಲ ಕೇಳೋದಕ್ಕೆ ಬಂದೀನಿ ಅಂತ ಅನ್ಕೊಂಡ್ಬಿಡ್ತಾರೆ, ನಾಚಿಕೆ ಆಗ್ಬಿಡುತ್ತೆ. ನಾಚಿಕೆ ಬಿಟ್ಟು ಇವತ್ತು ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ, ಬಿಕಾಸ್ ನಾವು ಬದುಕಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಶಹಬಾಜ್ ಶರೀಫ್ ಅವರು ಕೊಟ್ಟಂತ ಹೇಳಿಕೆ ಇದು. ಯಾವ ಒಬ್ಬ ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರು ಈ ರೀತಿಯಾಗಿ ಅವರದ್ದೇ ದೇಶದ ಸಂಸತ್ನಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದಂಥ ಉದಾಹರಣೆ ಇಲ್ಲ. ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದ್ದಾಗಲೂ ಕೂಡ ಅವರು ಭಾರತದ ವಿರುದ್ಧ ಮಾತನಾಡ್ತಾ ಇರೋದನ್ನು ನಿಲ್ಲಿಸ್ತಾ ಇಲ್ಲ. ಈ ಮೈಂಡ್ ಸೆಟ್ ಏನಿದೆ, ಆರ್ಥಿಕವಾಗಿ ಜರ್ಜರಿತವಾಗಿರುವಂತಹ ಮೈಂಡ್ ಸೆಟ್ ಏನಿದೆ, ಅದನ್ನು ಜಮ್ಮು ಕಾಶ್ಮೀರನೋ ಅಥವಾ ಭಾರತ ವಿರೋಧಿನೋ ಅಂತ ಜನರನ್ನ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರನ್ನ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಅಮೆರಿಕಾದ ನೆಲದಲ್ಲಿ ನಿಂತ್ಕೊಂಡು ಒನ್ಸ್ ಅಗೇನ್ ಭಾರತದ ವಿರುದ್ಧ ಮಾತನಾಡಿದ್ದಾರೆ. ಏನೇನು ಹೇಳಿದ್ರು ಡೀಟೇಲ್ಸ್ ನೋಡ್ತಾ ಹೋಗೋಣ. POP ಪಾರ್ಟಿಯ ಒಬ್ಬ ವ್ಯಕ್ತಿ ಮಾತನಾಡಿರುವಂತಹ ರೀತಿ ಅದು. ಆ ವ್ಯಕ್ತಿ ಜಮ್ಮು ಕಾಶ್ಮೀರದ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಭಾರತದ ಆಗು ಹೋಗುಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಅದಾದ ನಂತರ ಭಾರತದ ನಾಗರಿಕರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಏನೇನು ಹೇಳಿದ್ರು ಆ ವ್ಯಕ್ತಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅವ್ರು ಹೇಳ್ತಾರೆ, ಭಾರತೀಯರು ಎಚ್ಚರಿಕೆಯಿಂದ ಇರಬೇಕು, ಭಾರತೀಯರು ಎಚ್ಚರಿಕೆಯಿಂದ ಇರಬೇಕು ಅಂತ. ಕಾಶ್ಮೀರ ವಿಚಾರವನ್ನು ಮುಂದಿಟ್ಕೊಂಡು ಭಾರತದ ವಿರುದ್ಧ ಈ ಪಾಕ್ ನಾಯಕ ನ್ಯೂಯಾರ್ಕ್ನಲ್ಲಿ ಕಿಡಿಕಾರ್ಬಿಟ್ಟಿದ್ದಾನೆ. ಭಾರತದ ವಿರುದ್ಧ ಕಿಡಿಕಾರಿರುವುದು. ಭಾರತೀಯರೇ ಎಚ್ಚರಿಕೆಯಿಂದ ಇರಿ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. ಭಾರತೀಯರೇ ನಿಮ್ಮ ನಾಶ ನಮ್ಮಿಂದಲೇ ಅಂತ ಪಾಕಿಸ್ತಾನದ ಈ ವ್ಯಕ್ತಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಈ ವ್ಯಕ್ತಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ರಾಣಾ ಮೊಹಮ್ಮದ್ ಉಲ್ ಹಸನ್ ಅಂತ USA ಮಾರ್ಕ್ ಎ ಹಕ್ ಎನ್ನುವಂಥ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ರಾಣಾ ಮೊಹರ್ ಉಲ್ ಹಸನ್ ಈ ವ್ಯಕ್ತಿ ಮಾತನಾಡ್ತಾ, ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ ಸಂಪೂರ್ಣವಾಗಿ ನಾಶ ಆಗ್ತೀರಿ, ಇತಿಹಾಸ ನಿಮ್ಮ ಹೆಸರಲ್ಲಿ ಇರೋದಿಲ್ಲ ಅಂತೆಲ್ಲ ಮಾತನಾಡಿದಾನೆ ಈ ವ್ಯಕ್ತಿ. ಈ ವ್ಯಕ್ತಿ ಮತ್ತೊಂದು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತಹ ವಿಚಾರ ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ, BLA ಅಂತ ಏನು ನಾವು ಕರಿತೀವಿ. ಯಾವ BLA? ಪಾಕಿಸ್ತಾನದಿಂದ ನಾವು ಸಪ್ರೇಟ್ ಆಗ್ತೀವಿ, ಪ್ರತ್ಯೇಕ ಆಗ್ತೀವಿ, ಅದಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ಪಾಕಿಸ್ತಾನದ ಆರ್ಮಿ ಮತ್ತು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವ್ಯಾಪಕವಾಗಿ ಹೋರಾಟ ಮಾಡ್ತಿದ್ದಾರೋ ಅದಕ್ಕೆ ಭಾರತ ಸಪೋರ್ಟ್ ಮಾಡ್ತಾ ಇದೆ ಅಂತ ಈ ವ್ಯಕ್ತಿ ಆಧಾರರಹಿತ ಆರೋಪ ಮಾಡಿದ. ಆಧಾರರಹಿತ ಆರೋಪ. ನಾವು 3 ದಿನಗಳ ಹಿಂದೆ ಒಂದು DNA ಒಂದು ಸುದ್ದಿ ನೋಡಿದ್ವಿ. ಭಾರತದ BLAಗೆ ಸಪೋರ್ಟ್ ಮಾಡ್ತಾ ಇದೆ, ತಾಂತ್ರಿಕವಾಗಿ ಆರ್ಥಿಕವಾಗಿ ಅವರಿಗೆಲ್ಲ ಏನೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾ ಇದೆ. ಇದನ್ನು ನಮಗೆ ಕಂಡು ಹಿಡ್ಕೊಳ್ಳೋದಕ್ಕೆ ನಮಗೊಂದು ತಂತ್ರಜ್ಞಾನದ ಅವಶ್ಯಕತೆ ಇದೆ ಅಂತ ಯಾರು ಬೇಡಿಕೆ ಇಟ್ಟಿದ್ರು? ಇದೇ ಪಾಕಿಸ್ತಾನ ಚೀನಾದ ಮುಂದೆ ಬೇಡಿಕೆ ಇಟ್ಟಿತ್ತು. ಚೀನಾ ಅದಕ್ಕೆ ಒಪ್ಕೊಳ್ಳಿಲ್ಲ, ನಾವು ನಿಮಗೆ ಸಹಾಯ ಮಾಡಲ್ಲ ಅಂತ ಕೈ ತೊಳ್ಕೊಂಡು ಚೀನಾ ಹೋಗಿದ್ದನ್ನು ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಈ ವ್ಯಕ್ತಿ ರಾಣಾ ಮೊಹಮ್ಮದ್ ಉಲ್ ಹಸನ್ ಎನ್ನುವಂಥ ವ್ಯಕ್ತಿ ಬಲೂಚಿಸ್ತಾನದ ವಿಚಾರದಲ್ಲಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಹೆಂಗೆ ನೋಡಿ ಈ ವ್ಯತ್ಯಾಸಗಳು ಹೆಂಗಿದೆ ನೋಡಿ. ಜಮ್ಮು ಕಾಶ್ಮೀರದ ಬಗ್ಗೆ ಮಾತನಾಡುವಂಥ ಈ ವ್ಯಕ್ತಿ ಅವರದ್ದೇ ಪಾಕಿಸ್ತಾನದ ಬಲೂಚಿಸ್ತಾನ ಎನ್ನುವಂಥ ಒಂದು ಪ್ರದೇಶ ಏನಿದೆ, ಪಂಜಾಬ್ ಪ್ರಾಂತ್ಯದಲ್ಲಿ ಬರುವಂಥ ಈ ಪ್ರದೇಶ ನೈಸರ್ಗಿಕವಾಗಿ ಅತ್ಯಂತ ಶ್ರೀಮಂತ ಇರುವಂಥ ಪ್ರದೇಶ. ಇಲ್ಲಿ ಅನಿಲ, ಚಿನ್ನ, ತಾಮ್ರ ಹೊಂದಿರುವಂಥ ಎಲ್ಲ ಅದಿರುಗಳು ಸಿಗುವಂಥ ಪ್ರದೇಶ ಇದು. ಈ ಪ್ರದೇಶವನ್ನು ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರದವರು ಏನು ಮಾಡಿಬಿಟ್ಟಿದ್ದಾರೆ, ಬಳಸಿ ಬಿಸಾಡುವಂತಹ ಪ್ರಯತ್ನವನ್ನು ಮಾಡಿದೆ. ಬಳಸಿ ಬಿಸಾಡ್ತಾರೆ. ಅಲ್ಲಿರುವಂಥ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾರೆ, ಅದಿರುಗಳನ್ನು ತೆಗೆದುಕೊಂಡು ಹೋಗ್ತಾರೆ, ವಿದ್ಯುತ್ಗಳನ್ನು ಉತ್ಪಾದನೆ ಮಾಡ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಸ್ವತಃ ಬಲೂಚಿಸ್ತಾನದ ಜನರಿಗೆ ವಿದ್ಯುತ್ ಕೊಡಲ್ಲ, ಕುಡಿಯೋದಕ್ಕೆ ನೀರು ಕೊಡಲ್ಲ, ರಸ್ತೆ ಕೊಡಲ್ಲ. ಅವರಿಗೆಲ್ಲ ಮೂಲ ಸೌಕರ್ಯಗಳ ವಂಚಿತ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಯ ಜನ ಇವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ಯುವಕರನ್ನು ಅಪಹರಣ ಮಾಡ್ತಾರೆ, ಅವರನ್ನು ಸಾಯಿಸಿ ಕಾಡಿನಲ್ಲೋ ರಸ್ತೆಗಳಲ್ಲಿ ಎಲ್ಲೋ ಬಿಸಾಕ್ತಾರೆ. ಇದು ಬಲೂಚಿಸ್ತಾನದಲ್ಲಿ ಆಗ್ತಾ ಇರೋದು. ಈ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಏನು ಮಾತನಾಡಿದಾನಲ್ಲ, ಸ್ವತಃ ಬಲೂಚಿಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಈ ವ್ಯಕ್ತಿ. ಪಾಕಿಸ್ತಾನದಲ್ಲಿ ಹಿಂಗ ಆಗ್ತಾ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆ, ಇದರ ವಿರುದ್ಧ ಹೋರಾಟ ಆಗ್ತಾ ಇದೆ. ಎಲ್ಲಿ? ಪಾಕಿಸ್ತಾನದಲ್ಲಿ. ಅದ್ರ ಬಗ್ಗೆ ಯಾವ ಚಕಾರ ಇಲ್ಲ. ಜಮ್ಮು ಕಾಶ್ಮೀರವಂತೆ ಬಲೂಚಿಗಳಿಗೆ ಭಾರತ ಸಹಾಯ ಮಾಡ್ತಾ ಇದೆ. ಈ ಹಿಂದೆನೂ ಪಾಕಿಸ್ತಾನ ಈ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ವಿಶ್ವಸಂಸ್ಥೆ ಮುಂದೆ ಬೆತ್ತಲಾಗಿದೆ, ಜಗತ್ತಿನ ಮುಂದೆ ಬೆತ್ತಲಾಗಿದೆ, ಸ್ವತಃ ಮುಸ್ಲಿಂ ದೇಶಗಳ ಮುಂದೆಯೂ ಕೂಡ ಬೆತ್ತಲಾಗಿದ್ದನ್ನು ನೋಡಿದ್ದೀವಿ. ಈ ಐತಿಹಾಸಿಕ ಜಯವನ್ನು ಭಾರತ ಗಳಿಸಿದಾಗಲೂ ಕೂಡ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧ ಇಂಥದ್ದೊಂದು ಹೇಳಿಕೆ ಕೊಡುವ ಪ್ರಯತ್ನವನ್ನು ಮೇಲಿಂದ ಮೇಲೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲರೇ ಬೆಳವಣಿಗೆ ಇದರಲ್ಲಿ ರೊಚ್ಚಿಗೆದ್ದ ಅಮೆರಿಕನ್ ಪತ್ರಕರ್ತೆ ಮತ್ತು ನೆಟ್ಟಿಗ. ಈ ವ್ಯಕ್ತಿ ಹೇಳಿಕೆ ಕೊಟ್ಟನಲ್ಲ, ಈ ವ್ಯಕ್ತಿ ಮಾತನಾಡಿದ್ದು ಉರ್ದುದಲ್ಲಿ ಮಾತನಾಡಿದ್ದ ಈ ವ್ಯಕ್ತಿ
ಉರ್ದುದಲ್ಲಿ ಮಾತನಾಡಿದ ನಂತರ ದ್ವೇಷದ ಭಾಷಣವನ್ನು ಜಗತ್ತಿನ ಮುಂದೆ ಅಮೆರಿಕದ ಪತ್ರಕರ್ತೆ ಆಮಿ ಮೆಕ್ ಇವರೇನಿದ್ದಾರೆ ಅದನ್ನು ಹೊರತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತಕ್ಕೆ ಬೆದರಿಕೆ ಆಗ್ತಾ ಇರುವ ಪಾಕ್ ರಾಜಕಾರಣಿಗಳಿಗೆ ವೀಸಾ ಕೊಡಬಾರದು, ನಿಷೇಧ ಮಾಡಬೇಕು. ಮತ್ತೊಮ್ಮೆ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ಬರಬಾರದು, ಅವಕಾಶವನ್ನು ಕೊಡಬಾರದು ಅಂತೆಲ್ಲ ಹೇಳಿದ್ದಾರೆ. ಸ್ವಂತ ದೇಶದಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲ, ಮೊದಲು ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಸೆನೇಟರ್ ರಾಣಾ ಮುಖಕ್ಕೆ ಮಂಗಳಾರತಿಯನ್ನೆಲ್ಲ ಮಾಡಿದ್ದಾರೆ. ಹೆಂಗೆ ಬಂತಿದು ಪ್ರಕರಣ ಹೊರಗಡೆ ಅಂತ ನೋಡಿದರೆ, ಈ ವ್ಯಕ್ತಿ ಮಾತನಾಡೋದನ್ನೆಲ್ಲ ಮಾತನಾಡಿದ ನಂತರ ಆಮಿ ಮೆ ಎನ್ನುವಂಥ ಈ ಪತ್ರಕರ್ತೆ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಕೂಡ ಹೌದಿವರು. ಆ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರು. ಅದಾದ ನಂತರ ಉರ್ದು ಭಾಷೆಯಲ್ಲಿ ಇದ್ದಿದ್ದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ರು. ಅದೆಲ್ಲೋ ಭಾಷಾಂತರ ಆದ ನಂತರ ಎಲ್ರಿಗೂ ಕೂಡ ಅರ್ಥ ಆಗುವಂತೆ ಇತ್ತು. ಅವರು ಹೇಳ್ತಾರೆ, ಅದರಲ್ಲಿ ಅಮೆರಿಕಾದ ನೆಲದಲ್ಲಿ ನಿಂತು ಅಮೆರಿಕಾದ ಮಿತ್ರ ದೇಶವಾಗಿರುವಂಥ ಭಾರತದ ಬಗ್ಗೆ ಒನ್ಸ್ ಅಗೇನ್ ಅವರು ಹೇಳ್ತಾರೆ, ಹಿಂದೂ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ನಾಶ ಹಾಕುವ ಬೆದರಿಕೆ ಹಾಕುವುದಕ್ಕೆ ಅವಕಾಶವನ್ನು ಹೇಗೆ ಕೊಡಲಾಯಿತು ಅಂದರೆ, ಅಮೆರಿಕದ ಮಿತ್ರ ದೇಶವಾಗಿರುವಂಥ ಭಾರತದ ವಿರುದ್ಧ ಮಾತನಾಡೋದಕ್ಕೆ, ಹಿಂದೂ ಜನಸಂಖ್ಯೆ ವಿರುದ್ಧ ಮಾತನಾಡೋದಕ್ಕೆ ಈ ವ್ಯಕ್ತಿಗೆ ಹೆಂಗೆ ಅವಕಾಶವನ್ನು ಕೊಡಲಾಯಿತು. ಉಗ್ರಗಾಮಿ ಸೌಹಾರ್ದತೆ ಮತ್ತು ಧಾರ್ಮಿಕ ಉದ್ದಟತನ ಹರಡೋದಕ್ಕೆ ಪಾಕಿಸ್ತಾನ ಅಮೆರಿಕವನ್ನು ವೇದಿಕೆಯಾಗಿ ಬಳಸಿಕೊಳ್ತಾ ಇದೆ. ನೀವು ನೋಡಿ, ಅಮೆರಿಕ ಮತ್ತು ಪಾಕಿಸ್ತಾನದ ಸಂಬಂಧ $1 ಬಿಲಿಯನ್ ಗಟ್ಟಲೆ ಸಹಾಯ ಸಿಗುತ್ತೆ ಪಾಕಿಸ್ತಾನಕ್ಕೆ. ಅದನ್ನು ಅವರು ಏನು ತೆಗೆದುಕೊಂಡು ಬರ್ತಾರೆ, ಭಯೋತ್ಪಾದನೆ ನಿಗ್ರಹ ಮಾಡ್ತೀವಿ ಅಂತ ತೆಗೆದುಕೊಂಡು ಬರ್ತಾರೆ. ಅದೇ ಅಮೆರಿಕದ ನೆಲದಲ್ಲಿ ನಿಂತುಕೊಂಡು ಇದೀಗ ಭಾರತದ ವಿರುದ್ಧ ಮಾತನಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ವೀಸಾ ರದ್ದುಗೊಳಿಸಬೇಕು ಅಂತ ಯಾರು ಹೇಳಿರೋದು? ಇದೇ ಪತ್ರಕರ್ತೆ ಈ ವ್ಯಕ್ತಿಯ ವಿರುದ್ಧ ಹೇಳಿರೋದು. ಜಾಗತಿಕವಾಗಿ ಬೇರೆ ಬೇರೆ ದೇಶಗಳೆಲ್ಲ ಇದನ್ನು ಖಂಡನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಯಾವ ಕಾರಣಕ್ಕಾಗಿ ಇಂಥ ಹೇಳಿಕೆಗಳು ಇವರಿಂದ ಹೊರಗಡೆ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ? ಆರ್ಥಿಕವಾಗಿ ಬಿದ್ದು ಹೋಗಿರುವಂತಹ ದೇಶ ಸಬ್ಜೆಕ್ಟನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ನೀವು ನೋಡಿ, 3 ವಿಚಾರಗಳು ಇಲ್ಲಿ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನೀವು ಜಮ್ಮು ಮತ್ತು ಕಾಶ್ಮೀರ ವಿಚಾರಕ್ಕೆ ಬಂದರೆ, ನೀವು ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸಿಮ್ಲಾ ಒಪ್ಪಂದ ಆಗಿದೆ. ಆ ಸಿಮ್ಲಾ ಒಪ್ಪಂದದ ಪ್ರಕಾರ ಈ ಬಿಕ್ಕಟ್ಟನ್ನು ದ್ವಿಪಕ್ಷೀಯವಾಗಿ 2 ದೇಶಗಳು ಮಾತ್ರ ಇದನ್ನು ಬಗೆಹರಿಸಿಕೊಳ್ಬೇಕು ಮಾತುಕತೆ ಮುಖಾಂತರ ಅಂತ. ಅದನ್ನು ಇದೇ ಪಾಕಿಸ್ತಾನ ಏನು ಮಾಡ್ತು? ವಿಶ್ವಸಂಸ್ಥೆ ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತು. ಅದಕ್ಕೆ ವಿಶ್ವಸಂಸ್ಥೆ ಮನ್ನಣೆ ಕೊಡಲಿಲ್ಲ. ಮುಸ್ಲಿಂ ದೇಶಗಳ ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತು. ಮುಸ್ಲಿಂ ದೇಶಗಳು ಮನ್ನಣೆ ಕೊಡೋ ಪ್ರಯತ್ನವನ್ನು ಮಾಡಲಿಲ್ಲ. ಜಾಗತಿಕವಾಗಿ ಪಾಕಿಸ್ತಾನಕ್ಕೆ ಒಂದು ಹಿನ್ನಡೆ ಆಯಿತು. ಆ ಹಿನ್ನಡೆ ಆಯಿತು. ಎರಡನೇ ವಿಚಾರ, ಆರ್ಟಿಕಲ್ 370 ಅಬ್ರಾಗೇಷನ್ ಮಾಡಿದಾಗ ಇದೇ ಪಾಕಿಸ್ತಾನ ಯಾರ ಮುಂದೆ ಹೋಯಿತು? ಮುಸ್ಲಿಂ ಕಂಟ್ರಿಗಳ ಮುಂದೆ ಹೋಯಿತು, ವಿಶ್ವಸಂಸ್ಥೆಗಳ ಮುಂದೆ ಹೋಯಿತು. ಅದು ಭಾರತದ ಆಂತರಿಕ ವಿಚಾರ ಅಂತ, ಆಂತರಿಕ ಸಾರ್ವಭೌಮ ನಿರ್ಧಾರ ಅದು, ಅದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ ಅಂತ ಬೇರೆ ಬೇರೆ ದೇಶಗಳು ಹೇಳುವ ಪ್ರಯತ್ನವನ್ನು ಮಾಡಿತು. ಮೂರನೇ ಘಟನೆ ಇತ್ತೀಚೆಗೆ ನಡೆದಿದ್ದು ಆಪರೇಷನ್ ಸಿಂಧೂರ. ಈ ಆಪರೇಷನ್ ಸಿಂಧೂರ ಆದ ನಂತರ ಭಾರತವೇ ಸ್ವತಃ ಎಲ್ಲ ಪಕ್ಷಗಳ ಮುಖಂಡರುಗಳನ್ನು ತೆಗೆದುಕೊಂಡು ಹೋಗಿ ಭಾರತದ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತು. ಅವತ್ತು ಕೂಡ ಪಾಕಿಸ್ತಾನವನ್ನು ಬೆತ್ತಲು ಮಾಡುವ ಪ್ರಯತ್ನವನ್ನು ಮಾಡ್ತು. ಈ ರೀತಿಯಾಗಿ ಬೆತ್ತಲು ಆಗ್ತಾ ಇರುವಂತಹ ಪಾಕಿಸ್ತಾನ ಸಬ್ಜೆಕ್ಟ್ಗಳನ್ನು ಡೈವರ್ಟ್ ಮಾಡೋದಕ್ಕೆ ಭಾರತದ ವಿರುದ್ಧ ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನು ಅಂತ ಹೇಳಿದರೆ, ಈ ಪತ್ರಕರ್ತೆ ಇವೆಲ್ಲವನ್ನು ಹೊರಗಡೆ ಹಾಕಿದ ನಂತರ ಪಾಕಿಸ್ತಾನದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಪಾಕಿಸ್ತಾನ ಆರ್ಥಿಕವಾಗಿ ಅತ್ಯಂತ ಕೆಳ ಹಂತಕ್ಕೆ ಪಾಕಿಸ್ತಾನ ಹೋಗಿದೆ. ಅತ್ಯಂತ ಕೆಳ ಹಂತಕ್ಕೆ ಹೋಗಿದೆ. IMFನಿಂದ ಸಾಲ ತರೋದು, ಚೀನಾದಿಂದ ಸಾಲ ತರೋದು, ಅಮೆರಿಕಾದಿಂದ ಸಾಲ ತರೋದು, ಜೀವನವನ್ನು ನಡೆಸೋದು, ಅಲ್ಲಿಯ ಜನರನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳೋದು ಅಂತ ದುಡ್ಡಿಗೆ ಭಿಕ್ಷೆ ಬೇಡ್ತಾ ಇರುವಂತಹ ಪಾಕಿಸ್ತಾನ ಅಕ್ಷರಶಃ ನಿಜ ಇದು. IMF, ಚೀನಾ, ಸೌದಿ ಅರೇಬಿಯಾದಂತಹ ದೇಶಗಳ ಮುಂದೆ ಸಾಲಕ್ಕಾಗಿ ಸತತವಾಗಿ ಭಿಕ್ಷೆ ಬೇಡ್ತಿದ್ದಾರೆ. ಅಗತ್ಯ ವಸ್ತುಗಳಾದ ಗೋಧಿ, ಹಾಲು, ಸಕ್ಕರೆ, ಅಡಿಗೆ, ಅನಿಲ ಎಲ್ಲದರ ಬೆಲೆ ಏರಿಕೆಯಾಗಿದೆ. ವಿದ್ಯುತ್ ಅಭಾವ, 16 ಗಂಟೆ ಕರೆಂಟ್ ಕಟ್ ಮಾಡ್ತಿದ್ದಾರೆ. ಇಂಧನ ಆಮದಿಗೆ ಹಣ ಇಲ್ಲ. ಪಾಕ್ ರಾಜಕಾರಣಿಗಳು ದೇಶದ ಆರ್ಥಿಕತೆ ಸುಧಾರಿಸುವ ಬದಲು ಅಧಿಕಾರಕ್ಕಾಗಿ ಈ ರೀತಿಯಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವರು ಏನೇನು ಆಯ್ತಿದು ಅಂತ ಹೇಳಿದರೆ, ಒಂದು ಬೆಳವಣಿಗೆಯನ್ನು ನೀವು ಗಮನಿಸಿ. ಸಂಸತ್ನಲ್ಲಿ ಶಹಬಾಜ್ ಶರೀಫ್ ಹೇಳಿದ್ದನ್ನು ನಾನು ಆವಾಗಲೇ ನಿಮ್ಗೆ ಹೇಳಿದೆ. ಪಾಕಿಸ್ತಾನದ ಸಿಂಧ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಅನ್ನುವಂಥ ಒಂದು ಪ್ರದೇಶ ಇದೆ. ಇತ್ತೀಚೆಗಲ್ಲಿ ಯಾರೋ ಒಬ್ಬರು ಬಂದು ಗೋಧಿಯನ್ನು ಹಸ್ತಾಂತರ ಮಾಡ್ತಾ ಇದ್ರಂತೆ. ಜನರಿಗೆ ಗೋಧಿಯನ್ನು ಕೊಡ್ತಾ ಇದ್ರು. ಗೋಧಿ ಹಿಟ್ಟನ್ನು ಹಂಚುವಂತಹ ಸಮಯದಲ್ಲಿ ಸಾವಿರಾರು ಜನ ಬಂದ್ರಿ ಗೋಧಿ ಹಿಟ್ಟನ್ನು ಇಸ್ಕೊಳ್ಳೋದಕ್ಕೆ. ಗೋಧಿ ಹಿಟ್ಟು ಇಸ್ಕೊಳ್ಳೋದಕ್ಕೆ ಬಂದು ಅನೇಕ ಜನ ಕಾಲ್ ತುಳಿತದಿಂದ ಮೃತಪಟ್ಟಿರುವಂಥ ಘಟನೆ ಪಾಕಿಸ್ತಾನದಲ್ಲಿ ವರದಿಯಾಗಿದೆ. ಇದು ಪಾಕಿಸ್ತಾನದ ಕರಾಳ ಸತ್ಯ. ನಾವು ಹೇಳ್ತಾರೆ
ನಾವು ಅಣುಬಾಂಬನ್ನು ಹೊಂದಿದ್ದೀವಿ, ಅಣುಬಾಂಬಿನಿಂದ ಜಗತ್ತನ್ನು ನಿಯಂತ್ರಣ ಮಾಡ್ತೀವಿ ಅಂತ. ವಿಪರ್ಯಾಸ ಅಂತ ಹೇಳಿದ್ರೆ ಅವರದ್ದೇ ದೇಶದಲ್ಲಿ ತಿನ್ನೋದಕ್ಕೆ ಅನ್ನ ಇಲ್ಲೋ ಅನ್ನೋದನ್ನು ಗಮನಿಸಬೇಕು. ಒಂದು. ಎರಡನೇದ್ದು, UAEಗೆ $3.5 ಬಿಲಿಯನ್ ನಾವು ಸಾಲವನ್ನು ಅವರು ತೀರಿಸಬೇಕಾದಂತಹ ಅವಶ್ಯಕತೆ ಇತ್ತು. ಏಪ್ರಿಲ್ ಅಂತ್ಯಕ್ಕೂ ಮೇ ಅಂತ್ಯಕ್ಕೆ ತೀರಿಸಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನೇನು ಮಾಡಿದರು, ಸೌದಿ ಅರೇಬಿಯಾದಿಂದ ತೆಗೆದುಕೊಂಡು ಬಂದು UAEಗೆ ಕೊಡೋ ಪ್ರಯತ್ನವನ್ನು ಮಾಡಿದರು. ಇದು ಪಾಕಿಸ್ತಾನದ ಆರ್ಥಿಕತೆ. ಅವರ ಬಡ್ಡಿ, ಚಕ್ರ ಬಡ್ಡಿ, ದಿನನಿತ್ಯದ ಆಕ್ಟಿವಿಟೀಸ್ಗಳು, ಸರ್ಕಾರ ನಡೆಸೋದಕ್ಕೆ ಬೇಕಾದಂಥ ಅವಶ್ಯಕತೆ, ಸೇನೆಯನ್ನು ನಡೆಸ್ಕೊಳ್ಬೇಕಾದಂಥ ಅವಶ್ಯಕತೆ, ಇವೆಲ್ಲದಕ್ಕೂ ಕೂಡ ಸಾಲದ ಮೇಲೆ ಡಿಪೆಂಡೆನ್ಸ್ ಆಗಿದ್ದಾರೆ. ಮುಂದುವರೆದ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ದುಡ್ಡನ್ನು ಸರ್ಕಾರ ಮತ್ತು ಜನರ ನಿರ್ವಹಣೆ ಮಾತ್ರ ಅಲ್ಲ, ತನ್ನ ದೇಶದಲ್ಲಿ ಹುದುಗಿಟ್ಟುಕೊಂಡಿರುವಂಥ ಭಯೋತ್ಪಾದಕರನ್ನು ಸಾಕೋದಕ್ಕೆ ಬೇಕಲ್ಲ, ಭಯೋತ್ಪಾದಕ ಸಂಘಟನೆಗಳನ್ನು ಸಾಕೋದಕ್ಕೆ ಬೇಕಲ್ಲ. ಇದು ಕೂಡ ಪಾಕಿಸ್ತಾನವನ್ನು ಮತ್ತೊಮ್ಮೆ ಬೆತ್ತಲು ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಮಾಡಿದ್ರು ಅವರು, ಅಮೆರಿಕಾದಲ್ಲಿದ್ದಂಥ ಒಂದು ರಾಯಭಾರಿ ಕಚೇರಿಯನ್ನು ಹರಾಜು ಹಾಕಿ ಅದನ್ನು ಮಾರೋ ಪ್ರಯತ್ನವನ್ನು ಮಾಡಿದರು. ಅಮೆರಿಕಾದಲ್ಲಿದ್ದಂತಹ ಕಚೇರಿಯನ್ನು ಹರಾಜು ಹಾಕಿದ್ರು, ಮಾರಾಟ ಮಾಡೋ ಪ್ರಯತ್ನ. ಇದೀಗ ಅಲ್ಲಿ ಹೆದ್ದಾರಿಗಳನ್ನು ಗಮನಿಸಬೇಕಾದ ಸಂಗತಿ ಇದು. ಪಾಕಿಸ್ತಾನದ ಹೆದ್ದಾರಿಗಳನ್ನು, ಪಾಕಿಸ್ತಾನದ ವಿಮಾನ ನಿಲ್ದಾಣಗಳನ್ನು ಖಾಸಗಿಯವರಿಗೆ ಲೀಸ್ ಕೊಡೋದಕ್ಕೆ, ಹರಾಜು ಹಾಕೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ. ಇಂತಹ ಪಾಕಿಸ್ತಾನ ಇವತ್ತು ಭಾರತದ ಬಗ್ಗೆ ಮಾತನಾಡ್ತಾ ಇರುವಂಥ ರೀತಿ, ಜಮ್ಮು ಕಾಶ್ಮೀರ, ಬೇರೆ ಬೇರೆ ವಿಚಾರಗಳನ್ನು, ಅಂದರೆ ಇದರ ಅರ್ಥ ಒಟ್ಟಾರೆ ಡೈವರ್ಟ್ ಮಾಡೋ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ, ಇದೇ ಪಾಕಿಸ್ತಾನ ಮಾಡ್ತಾ ಇರೋದು. ಇದು ಪಾಕಿಸ್ತಾನದ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಪುಲ್ವಾಮಾ ಮಾಸ್ಟರ್ ಮೈಂಡ್ ಹತ್ಯೆ ಆಗಿದೆ. 2019 ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಆತ್ಮಹತ್ಯೆ ಅಂದರೆ ದಾಳಿ ಮಾಡೋ ಪ್ರಯತ್ನಗಳಾಯಿತು. 44 ಯೋಧರು, ಭಾರತೀಯ ಯೋಧರು ಮೃತಪಟ್ಟಿದ್ದರು. ಈ ಘಟನೆಯ ಮಾಸ್ಟರ್ ಮೈಂಡ್ ಹತ್ಯೆ ಆಗಿದೆ ಇದೀಗ. 2019 ಪುಲ್ವಾಮಾ ಭೀಕರ ದಾಳಿಯ ಹಿಂದಿದ್ದ ಹಂಜಾ ಬರ್ಮನ್ ಪಾಕಿಸ್ತಾನದಲ್ಲೇ ಹತ್ಯೆಯಾಗಿರುವುದು, ಇದು ಗಮನಿಸಬೇಕಾದ ಸಂಗತಿ. ಪಾಕ್ ನೆಲದಲ್ಲಿ ಅಪರಿಚಿತ ಬಂದೂಕುದಾರಿಯ ಗುಂಡಿಗೆ ಹಂಜಾ ಬರ್ಮನ್ ಎನ್ನುವಂಥ ಉಗ್ರ ಬಲಿಯಾಗಿದ್ದಾನೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫರಾಬಾದ್ನಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅಪರಿಚಿತರ ಬಂದೂಕಿನೇಟಿನಿಂದ ಆ ವ್ಯಕ್ತಿ ಇದೀಗ ಸತ್ತಿರೋದು. ಆ ವ್ಯಕ್ತಿ ಸತ್ತಿದ್ದಾನೆ. ಹೆಂಗಾಯಿತು ನೋಡಿ, ನೀವು ಅಪರಿಚಿತ ಬಂದೂಕುದಾರಿ ಅನ್ನೋದನ್ನು ಕಳೆದ 2-3 ವರ್ಷಗಳಿಗೆ ನೋಡ್ತಾ ಇದ್ದೀನಿ. ಯಾರ್ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಬೇಕಾಗಿತ್ತೋ ಅವರೆಲ್ಲರೂ ಕೂಡ ಪಾಕಿಸ್ತಾನದ ಒಳಗಡೆನೆ ಹತ ಆಗ್ತಾ ಇರೋದು. ಅಲ್ ಬದ್ರ್ ಉಗ್ರ ಸಂಘಟನೆಯ ಕಮಾಂಡರ್ ಈತ ಹಬ್ಜಾ ಬುರ್ದಾನ್ POKಯಲ್ಲಿ ಸದ್ಯಕ್ಕೆ ಹತ ಆಗಿದ್ದಾನೆ. ಮುಜಾಫರಾಬಾದ್ನ ಗೋಜ್ರಾ ಎನ್ನುವಂಥ ಒಂದು ಪ್ರದೇಶ. ಈ ವ್ಯಕ್ತಿ ನೋಡಿ, ತಾನು ಕೆಲಸ ಮಾಡ್ತಾ ಇದ್ದ ಒಂದು ಖಾಸಗಿ ಕಾಲೇಜಿನಿಂದ ಹೊರ ಬರ್ತಾ ಇದ್ದಂತಹ, ಖಾಸಗಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿಯೋ ಶಿಕ್ಷಕನಾಗಿಯೋ ಏನೋ ಕೆಲಸ ಮಾಡ್ತಿದ್ದಂತೆ. ಆ ವ್ಯಕ್ತಿ ಹೊರಗಡೆ ಬರುವಂತಹ ಸಮಯದಲ್ಲಿ ಮೋಟರ್ ಸೈಕಲ್ನಲ್ಲಿ ಒಂದು ಅಜ್ಞಾತ ಬಂದೂಕುದಾರಿಗಳೆಲ್ಲ ಬಂದರು, ಸರಣಿ ಗುಂಡಿನ ದಾಳಿ ಮಾಡಿದರು. ಗುಂಡಿನ ದಾಳಿ ಮಾಡಿದ್ದರ ಪರಿಣಾಮವಾಗಿ 3 ಗುಂಡುಗಳಿಗೆ ತಗುಲಿ ಈ ವ್ಯಕ್ತಿ ರಕ್ತಸ್ರಾವ ಆಗೋಕ್ಕೆ ಶುರುವಾಯಿತು. ಆಸ್ಪತ್ರೆಗೇನೋ ದಾಖಲು ಮಾಡಿದ್ರಂತೆ. ಆದರೆ ಈ ವ್ಯಕ್ತಿ ಸತ್ತು ಹೋಗ್ಬಿಟ್ಟ. ಏನಾಯ್ತು ನೋಡಿ ಘಟನೆ, ರತ್ನಪೋರ ನಿವಾಸಿ ಈತ, ಪುಲ್ವಾಮಾ ಜಿಲ್ಲೆ. ಈ ಗುಲ್ಜಾರ್ ದಾರ್ ಡಾಕ್ಟರ್ ಆಗಿ ಹಂಜಾ ಬುರ್ವಾನ್ ಹೆಸರಿನಿಂದ ಇಲ್ಲೆಲ್ಲ ಕರೆಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಂತೆ. ಈ ವ್ಯಕ್ತಿ 2017ರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಯಾವ ಕಾರಣಕ್ಕಾಗಿ? ಉನ್ನತ ವ್ಯಾಸಂಗಕ್ಕಾಗಿ ಪಾಕಿಸ್ತಾನಕ್ಕೆ ಹೋದ. ಆ ಪಾಕಿಸ್ತಾನದಲ್ಲಿ ಒಂದು ಉಗ್ರ ಸಂಘಟನೆಯನ್ನು ಈ ವ್ಯಕ್ತಿ ಸೇರಿಕೊಂಡ 2017ರಲ್ಲಿ. 2 ವರ್ಷಗಳ ನಂತರ 2019ರಲ್ಲಿ ISI ಈ ವ್ಯಕ್ತಿಗೆ ರಕ್ಷಣೆ ಕೊಡ್ತು. ಮುಜಾಫರಾಬಾದ್ನ ಖಾಸಗಿ ಕಾಲೇಜು ಒಂದರಲ್ಲಿ ಶಿಕ್ಷಕನ ಸೋಗಿನಲ್ಲಿ ಅಡಗಿಕೊಂಡು ಈ ವ್ಯಕ್ತಿ ಎಲ್ಲ ಕಣ್ಣಿಗೆ ತಣ್ಣೀರೆರಚೋ ಪ್ರಯತ್ನವನ್ನು ಮಾಡೋ ಪ್ರಯತ್ನ ಮಾಡ್ದ. 2019ರಲ್ಲಿ CRPF ಯೋಧರು 40 ಜನ ಮೃತಪಟ್ಟರು. ಆ ಘಟನೆಯಲ್ಲಿ ಈ ವ್ಯಕ್ತಿ ಮಾಸ್ಟರ್ ಮೈಂಡ್ ಆದ. 2022 ಏಪ್ರಿಲ್ನಲ್ಲಿ ಭಾರತ ಹೇಳ್ತು ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ, ಅತ್ಯಂತ ಭಯಾನಕ ಭಯೋತ್ಪಾದಕ ಅಂತ ಭಾರತ ಈ ವ್ಯಕ್ತಿಯ ವಿರುದ್ಧ ಹೇಳಿತು. ಅದಾದ ನಂತರ ಈ ವ್ಯಕ್ತಿಗೆ ಹುಡುಕಾಡೋ ಪ್ರಯತ್ನಗಳು ಎಲ್ಲವೂ ಕೂಡ ಆಗ್ತಾ ಇತ್ತು. ವಿಪರ್ಯಾಸ ಅಂದರೆ ಭಾರತಕ್ಕಿಂತ ಮೊದಲೇ ಅಪರಿಚಿತ ಬಂದೂಕುದಾರಿಗಳು ಈ ವ್ಯಕ್ತಿಯನ್ನು ಹತ ಮಾಡಿದ್ದಾರೆ. ಇದು ಪುಲ್ವಾಮಾದಂತಹ ಮಾಸ್ಟರ್ ಮೈಂಡ್ನ ಹತ್ಯೆ ಘಟನೆ. ಮತ್ತೊಂದು ಕಡೆ ಪಾಕ್ನಲ್ಲಿ ಅಸಲಿ ದುರಂಧರರು. ಏನಿದು ಅಸಲಿ ದುರಂಧರರು? ಪಾಕಿಸ್ತಾನದ ಒಳಗಿರುವಂಥ ಭಾರತೀಯ ವಿರೋಧಿ ಭಯೋತ್ಪಾದಕರಿಗೆ ತಮ್ಮದೇ ನೆರಳನ್ನು ಕಂಡ್ರೆ ಭಯ ಆಗ್ತಾ ಇದೆ. ಭಾರತದಲ್ಲಿ ರಕ್ತಪಾತ ನಡೆಸಿ ಗಡಿ ದಾಟಿ ಹೋಗಿ ಪಾಕಿಸ್ತಾನದ ಸೇನೆ ISIಲೆಲ್ಲ ರಾಜಾತಿಥ್ಯವನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ರು? ಈ ವ್ಯಕ್ತಿಗಳು ಮಾಡ್ತಾ ಇದ್ರು. ಈ ವ್ಯಕ್ತಿಗಳು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದಕ್ಕೆ ನಿಮಗೆ ಯುರೋಪ್, ಅಮೆರಿಕಾ ಈ ದೇಶಗಳ ಒಂದು ಪ್ರಾಚೀನ ಇತಿಹಾಸಕ್ಕೆ ಹೋದ್ರೆ ಒಂದು ವ್ಯವಸ್ಥೆ ಬರುತ್ತಲ್ಲಿ. ಏನು ವ್ಯವಸ್ಥೆ? ಅದಕ್ಕೆ ವಿಚ್ ಹಂಟ್ ಅಂತ ಕರೀತಾರೆ. ವಿಚ್ ಹಂಟ್ ಅನ್ನುವಂಥ ಒಂದು ಪದ ಬಳಕೆ ಆಗುತ್ತೆ. ಏನಿದು ವಿಚ್ ಹಂಟ್ ಅಂತಂದರೆ, ಕೆಲವೊಂದಿಷ್ಟು ಜನ ಮಾಟಗಾರ್ತಿಯರು ಸಮಾಜಕ್ಕೆ ಕಂಟಕವಾಗಿ ಮುಗ್ಧ ಜನರನ್ನು ಬಲಿ ತೆಗೆದುಕೊಳ್ತಾ ಇರ್ತಾರೆ. ವಿಚ್ ಹಂಟ್ ಅಂತ ಕರೀತಾರೆ ಅದಕ್ಕೆ. ಆ ಮಾಟಗಾರ್ತಿಯರು ಇರ್ತಾರಲ್ಲ, ಆ ವ್ಯಕ್ತಿಗಳನ್ನು ಹುಡುಕಿ ಅವರನ್ನು ಸಾಯಿಸೋದು.
ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದು, ಅದಾದ ನಂತರ ಆ ವ್ಯಕ್ತಿಗಳು ಇನ್ನಿಲ್ಲದಂತೆ ಮಾಡುವ ಪ್ರಯತ್ನವನ್ನು ಮಾಡೋದು. ಇದಕ್ಕೆ ವಿಚ್ ಹಂಟ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಅಪರಿಚಿತ ಬಂದೂಕುದಾರಿಗಳೇನಿದ್ದಾರೆ, ಈ ಅಪರಿಚಿತ ಬಂದೂಕುದಾರಿಗಳು ಭಾರತಕ್ಕೆ ಬೇಕಾದಂತಹ ಟೆರರಿಸ್ಟ್ಗಳನ್ನು ಹೊಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೆಂಗೆ ಶುರುವಾಯಿತಿದು? 2022ರಲ್ಲಿ ಒಂದು ಘಟನೆ ಆಗುತ್ತೆ. ಪಾಕಿಸ್ತಾನದ ಒಂದು ದೊಡ್ಡ ನಗರದಲ್ಲಿ ಒಂದು ಕಾರ್ಖಾನೆ, ಅಲ್ಲಿ ಜಹೀರ್ ಅಬ್ಕೂನ್ ಎನ್ನುವಂಥ ಒಬ್ಬ ವ್ಯಕ್ತಿ ಬಂದೂಕುದಾರಿಯ ಹೊಡೆತಕ್ಕೆ ಸತ್ತುಬಿಟ್ಟ. ಈ ಸತ್ತ ನಂತರ ಈ ವ್ಯಕ್ತಿ ಯಾರು ಏನು ಎತ್ತಂತ ಗೊತ್ತಾದಾಗ 1999ರಲ್ಲಿ ಭಾರತದ ಒಂದು ವಿಮಾನ ಅಪಹರಣ ಆಯ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಶುರುವಾದಂಥ ಈ ಅಪರಿಚಿತ ಬಂದೂಕುದಾರಿಗಳ ಏಟು ಒಂದು 40 ಉಗ್ರರನ್ನ ಬಲಿ ತೆಗೆದುಕೊಳ್ಳುವ ತನಕವೂ ಕೂಡ ಹೋಗಿದೆ. ಆ ವ್ಯಕ್ತಿಯ ನಂತರ ಭಾರತ ವಿರೋಧಿ ಭಯೋತ್ಪಾದಕನಾದಂಥ ಮುಫ್ತಿಶಾದ್ ಮಿಲ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಹೊಡೆದುರುಳಿಸಲಾಯಿತು. ಮುಂಬೈ ದಾಳಿಯ ಸಂಚುಕೋರ ಅಬ್ ಕತಾಲ್ ಎನ್ನುವಂಥ ವ್ಯಕ್ತಿಯನ್ನು ಉಳಿಸಲಾಯಿತು. ಪಠಾಣ್ಕೋಟ್ ದಾಳಿಯ ಶಹೀದ್ ಲತೀಫ್ ಈ ವ್ಯಕ್ತಿಯನ್ನು ಅಪರಿಚಿತ ಬಂದೂಕುದಾರರು ಹೊಡೆದುರುಳಿಸಿದ್ರು. ಜಮ್ಮು ಮತ್ತು ಕಾಶ್ಮೀರದ ಯುವಕರನ್ನ ಭಯೋತ್ಪಾದಕನಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಂಥ ಅಕ್ರಮ್ ಖಾನ್ ಈ ವ್ಯಕ್ತಿಯನ್ನು ಕೂಡ ಅನ್ನೋನ್ ಬಂದೂಕುದಾರರು ಹೊಡೆಯುವ ಪ್ರಯತ್ನವನ್ನು ಮಾಡಿದರು. ಲಷ್ಕರ್ ಎ ತೈಬಾದ ಕಮಾಂಡರ್ ಆಗಿದ್ದಂತಹ ಅಬ್ದುಲ್ ಗಫಾರ್ ಈ ವ್ಯಕ್ತಿ ಅಪರಿಚಿತ ಬಂದೂಕುದಾರಿ, ಬೀದಿಯಲ್ಲಿ ಹಣ ಬೀಳುವ ಪ್ರಯತ್ನಗಳಾಯಿತು. ಇಮ್ರಾನ್ ದಯಾಲ್ ಪಹಲ್ಗಾಮ್ ದಾಳಿಯ ವ್ಯಕ್ತಿ, ಈ ವ್ಯಕ್ತಿಯನ್ನು ಕೂಡ ಅಪರಿಚಿತ ಬಂದೂಕುದಾರರು ಹೊಡಿತಾ ಇದ್ರು. ಇದಕ್ಕೊಂದು ಆರೋಪ ಇದೆ. ಭಾರತ ಈ ಹಿಂದೆ ರಾಜನಾಥ್ ಸಿಂಗ್ ಅವರು ಹೇಳಿದ ಹಾಗೆ ಅವರದ್ದೇ ದೇಶಕ್ಕೆ ಹೊಡೆದು ಬಂದ್ಬಿಡ್ತೀವಿ, ಕಾಲಿಟ್ಟು ಹೊಡೆದು ಬಂದ್ಬಿಡ್ತೀವಿ, ಭಾರತ ಹಾಗೆ ಮಾಡದೇ ಇರ್ಬೋದು ಅಂತ. ಆದರೆ ಭಾರತ ಮಾತ್ರ ಇದನ್ನು ನಿರಾಕರಣೆ ಮಾಡಿದೆ, ಯಾವುದೇ ಕಾರಣಕ್ಕೂ ಅಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ. ಆದರೆ ಅಪರಿಚಿತ ಬಂದೂಕುದಾರಿಗಳೆಲ್ಲರೂ ಕೂಡ ಪಾಕಿಸ್ತಾನದಲ್ಲಿ ಸಾವಿರಾಗಿದ್ದಾರೆ. ಅವರೆಲ್ಲರೂ ಕೂಡ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿ ಬೇಕಾಗಿದ್ದವರು. ಹೀಗಾಗಿ ಅಲ್ಲಿ ಅವರು ಹೆದರುವಂತಹ ಪ್ರಯತ್ನ ಹೆಂಗೆ ಆಗುತ್ತೆ ಈ ಕಾರ್ಯಾಚರಣೆ? ಮೊಸಾದ್ ಶೈಲಿಯಲ್ಲಿ ಆಗುತ್ತೆ. ಭಾರತದ್ದು ಹೇಗೆ ರಾ ಇದೆಯೋ ಹಾಗೆ ಇಸ್ರೇಲ್ನ ಮೊಸಾದ್ ಇದೆ. ಹೆಂಗೆ ಕಾರ್ಯಾಚರಣೆ? ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ಗುಪ್ತಚರ ಸಂಸ್ಥೆ ISIಗೆ ಇಷ್ಟು ವರ್ಷಗಳಾದರೂ ಕೂಡ ಈ ಅಸದೃಶ ಅಥವಾ ಈ ಬಂದೂಕುದಾರಿಗಳನ್ನು ಹಿಡಿಯುವ ಪ್ರಯತ್ನಗಳಾಗ್ತಾ ಇಲ್ಲ. ಇಸ್ರೇಲ್ನ ವಿಶ್ವ ಪ್ರಸಿದ್ಧ ಮೊಸಾದ್ ಸಂಸ್ಥೆಯ ಶೈಲಿಯಲ್ಲೇ ಎಲ್ಲ ಆಪರೇಷನ್ಗಳೆಲ್ಲ ಆಗುತ್ತೆ. 1999ರಲ್ಲಿ ಭಾರತೀಯ ವಿಮಾನ IC-814 ಅಂದರೆ ನೇಪಾಳದ ಕಠ್ಮಂಡುನಿಂದ ದೆಹಲಿಗೆ ಬರ್ತಾ ಇತ್ತು. ಈ ವಿಮಾನವನ್ನು ಅಪಹರಣ ಮಾಡ್ತಾರೆ. ಈ ಹಂತಕ ಜಹೂರ್ ಮಿಸ್ತ್ರಿ ಕರಾಚಿಯ ರಸ್ತೆಯಲ್ಲಿ ಈ ವ್ಯಕ್ತಿ ಹತ್ಯೆ ಆಯಿತು. ನಾನು ಅವಾಗಲೇ ಹೇಳಿದ ಒಂದು ಫ್ಯಾಕ್ಟರಿಯಲ್ಲಿ ಇದ್ದ ಈ ವ್ಯಕ್ತಿ. 2019ರ ಪುಲ್ವಾಮಾ ದಾಳಿಯ ನಂತರ ಭಾರತದ ವಿದೇಶ ಸಂಪೂರ್ಣ ರಕ್ಷಣಾ ನೀತಿಯೆಲ್ಲ ಸಂಪೂರ್ಣವಾಗಿ ಬದಲಾಗಿದೆ. ನೀವು ಇಸ್ರೇಲ್ನ ಮೊಸಾದ್ ಅಂತ ಬಂದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಇಸ್ರೇಲ್ ಇನ್ನೂ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಯುರೋಪಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಯಹೂದಿಗಳೆಲ್ಲ ಜೀವನ ಮಾಡ್ತಾ ಇದ್ರು. ಈ ಯಹೂದಿಗಳೆಲ್ಲ ಜೀವನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಒಬ್ಬ ಅಡಾಲ್ಟ್ ಐಕ್ಮನ್ ಎನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಅಡಾಲ್ಟ್ ಐಕ್ಮನ್ ಎನ್ನುವಂಥ ವ್ಯಕ್ತಿ 60 ಲಕ್ಷ ಯಹೂದಿಗಳನ್ನು ಹತ ಮಾಡಿರ್ತಾನೆ. ಇವನು ಗಮನಿಸಬೇಕಾದ ಸಂಗತಿ, 60 ಲಕ್ಷ ವ್ಯಕ್ತಿಗಳನ್ನು ಹತ್ಯೆ ಮಾಡಿ ಅದಾದರೆ ಹಿಟ್ಲರ್ ಆಡಳಿತ ಅಂತ್ಯ ಆಯಿತು. ಈ ವ್ಯಕ್ತಿ ಹೋಗಿ ಅರ್ಜೆಂಟೀನಾದಲ್ಲಿ ವಾಸ ಆಗಿರ್ತಾನೆ. ಈ ಅರ್ಜೆಂಟೀನಾದಲ್ಲಿ ಈ ವ್ಯಕ್ತಿ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಕುಟುಂಬ ಸಮೇತ ಅಲ್ಲಿ ವಾಸ ಮಾಡ್ತಾ ಇದ್ದದ್ದು ಯಾರಿಗೆ ಗೊತ್ತಾಗುತ್ತೆ? ಇಸ್ರೇಲ್ನ ಮೊಸಾದ್ ಗೊತ್ತಾಗುತ್ತೆ. ಈ ಮೊಸಾದ್ನವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಏಜೆಂಟ್ಗಳನ್ನು ಬಿಟ್ಟು ಆ ಏಜೆಂಟ್ಗಳ ಮುಖಾಂತರ ಯಾರಿಗೂ ಕೂಡ ಗೊತ್ತಾಗಲ್ಲ. ಇಸ್ರೇಲ್ನ ಅಧ್ಯಕ್ಷರು ಅರ್ಜೆಂಟೀನಾಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅದೇ ಕಾರ್ಯಕ್ರಮದ ವಿಮಾನದಲ್ಲಿ ಈ ವ್ಯಕ್ತಿಯನ್ನು ಇಸ್ರೇಲ್ಗೆ ತೆಗೆದುಕೊಂಡು ಬಂದು ಹತ್ಯೆ ಮಾಡೋ ಪ್ರಯತ್ನ, ಅತ್ಯಂತ ಗುಪ್ತವಾಗಿ ಹತ್ಯೆ ಮಾಡ್ತಾರೆ, ಯಾರಿಗೂ ಕೂಡ ಗೊತ್ತಾಗಲ್ಲ. ಆ ರಹಸ್ಯ ಕಾರ್ಯಾಚರಣೆ. ಈಗ ಬೆಸ್ಟ್ ಎಕ್ಸಾಂಪಲ್ ನೀವು ಇರಾನ್ನದ್ದೇ ತೆಗೆದುಕೊಳ್ಳಿ, ಅಯತಲ್ಲಾ ಅಲಿ ಖಮೇನಿ, ಯಾರಿಗೆ ಗೊತ್ತಿತ್ತು ಹತ್ಯೆ ಆಗುತ್ತೆ ಅಂತ? ಅದರಲ್ಲಿ ಮೊಸಾದ್ನ ಕಾರ್ಯಾಚರಣೆ ಇದೆ, ಅಮೆರಿಕಾದ ಕಾರ್ಯಾಚರಣೆ ಇದೆ. ಅದೇ ಮಾದರಿಯಲ್ಲಿಯೂ ಕೂಡ ಇಂಥ ಹತ್ಯೆಗಳು ಆಗ್ತಾ ಇರ್ಬೋದು ಅಂತ ಅವರು ಯಾರ್ಯಾರು ಬೇಕು ಏನು ಅಂತ ಅನ್ನೋದನ್ನು ಹುಡುಕ್ತಾರೆ. ಹುಡುಕಿದ ನಂತರ ಮಾಹಿತಿಯನ್ನು ಕಲೆಗೆ ಹಾಕಿ ಅವರೆಲ್ಲರೂ ಎಲ್ಲೆಲ್ಲಿ ಇರ್ತಾರೆ ಎಲ್ಲದ್ರ ಬಗ್ಗೆಯೂ ಕೂಡ ಥಿಂಕ್ ಮಾಡ್ತಾರೆ. ನೀವು ಎರಡು ವಿಚಾರ ನೋಡಿ, ಪಾಕಿಸ್ತಾನ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರ ಇಬ್ಬರೂ ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ಅವ್ರಿಗೆ ಬೇಕಾದಂಥ ರಕ್ಷಣೆಗಳು, ಅವರಿಗೆ ಬೇಕಾದಂಥ ಬಂಕರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದು, ಅವರು ಯಾರಿಗೂ ಕೂಡ ಕಣ್ಣಿಗೆ ಬೀಳದ ಹಾಗೆ ಅವ್ರಿಗೆ ಏನೇನು ವ್ಯವಸ್ಥೆಗಳು ಬೇಕು, ರಕ್ಷಣೆಯ ವಿಚಾರದಲ್ಲಿ, ಅವರ ವಸತಿಯ ವಿಚಾರದಲ್ಲಿ, ಆಹಾರದ ವಿಚಾರದಲ್ಲಿ, ವಿದೇಶಿ ಶತ್ರುಗಳ ದಾಳಿಯ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ರಕ್ಷಣೆಗಳನ್ನು ಕೊಟ್ಟಾಗಲೂ ಕೂಡ ಇಂಥವರನ್ನು ಹತ್ಯೆ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಇದು ವಿಟ್ ಹಂಚಿನ ಒಂದು ಭಾಗ ಅಂತ ಹೇಳಲಾಗ್ತಾ ಇದೆ. ಇದು ಭಾರತಕ್ಕೆ ಬೇಕಾದಂಥ ಎಲ್ಲ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಏನೇನಿದ್ರು ಅವರೆಲ್ಲರಿಗೂ ಕೂಡ ಐಷಾರಾಮಿ ಜೀವನವನ್ನು ಕೊಟ್ಟಾಗಲೂ ಕೂಡ ಭಾರತ ಯಾವುದೇ ಒಂದು ಸೃಜನಾತ್ಮಕ ದಾಳಿನೋ ಅಥವಾ ಅವರಿಗಾಗಿನೇ ಸಮಯ ಮೀಸಲಿಟ್ಟೋ ಯಾವುದು ಕೂಡ ಇಲ್ಲ. ಬಟ್ 2022ರಿಂದ 3-4 ವರ್ಷಗಳ ಅವಧಿಯಲ್ಲಿ ಒಂದು 40 ಜನ ಟೆರರಿಸ್ಟನ್ನು ಈ ಪರಿಪ್ರಮಾಣದಲ್ಲಿ ಅಪರಿಚಿತ ಬಂದೂಕುದಾರಿ ಹೊಡೆದುರುಳಿಸಿದ. ಇದು ಗಮನಿಸಬೇಕಾದ ಸಂಗತಿ.